ಮೈಸೂರಿನಲ್ಲಿ ಅದ್ದೂರಿಯಾಗಿ ದಸರಾ ನಡೀತಾ ಇದೆ. ಆದ್ರೆ ಇಲ್ಲಿ ಸಾಕಷ್ಟು ಪಾಸ್ಗಳನ್ನು ಕೊಡಲಾಗಿತ್ತು, ಜನರಿಗೆ ಕೊಡಲಾಗಿತ್ತು, ವಿತರಿಸಲಾಯಿತು. ಒಟ್ಟಾರೆ 3,500, 4,500 ಆ ರೀತಿಯಾಗಿ ಸಾಕಷ್ಟು ಪಾಸ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಲಾಗಿತ್ತು. ಆದ್ರೆ ಪಾಸ್ ಇದ್ದವ್ರಿಗೆ ಒಳಗಡೆ ಬಿಡಬೇಕು, ಆದ್ರೆ ಒಳಗಡೆ ಬಿಡ್ಲಿಕ್ಕೆ ಆಗ್ತಾ ಇಲ್ಲ. ಅವ್ರಿಗೆ ಯಾಕಂತ ಹೇಳಿದ್ರೆ ಯಾರಿಗೆ ಬೇಕೋ ಅವ್ರಿಗೆ ಬಿಟ್ಟು, ದುಡ್ಡು ಕೊಟ್ಟವ್ರಿಗೆ ಒಳಗಡೆ ಬಿಟ್ಟಿಲ್ಲ ಅಂತೇಳಿ ಜನ ಆರೋಪಿಸ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ನೋಡಬಹುದು ಎಷ್ಟು ಜನ ಹೊರಗಡೆ ಕಾಯ್ತಾ ಇದ್ದಾರೆ ಅಂತೇಳಿ. ಒಟ್ಟಾರೆ ಸಾವಿರಾರು ಜನ ಹೊರಗಡೆ ಕಾಯ್ತಾ ಇದ್ದಾರೆ. ಎಲ್ಲರೂ ಕೂಡ 1-2 ರೂಪಾಯಿ ಟಿಕೆಟ್ ಅಲ್ಲ, ಅವರೆಲ್ಲರೂ ಕೂಡ 3,000, 4,000, 5,000 ಅಂತೇಳಿ ದೊಡ್ಡ ಮಟ್ಟಿಗೆ ಟಿಕೆಟ್ ತೆಗೆದುಕೊಂಡವರು. ಆದ್ರೂ ಕೂಡ ಇಲ್ಲಿ ಅವ್ರನ್ನ ಒಳ ಬಿಡ್ತಿಲ್ಲ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಬಹುದು ಜನ ಯಾವ ರೀತಿ ಆಕ್ರೋಶ ಮಾಡ್ತಿದೆ. ಸರ್ ನಮಸ್ಕಾರ, ನೀವು ಎಷ್ಟು ರೂಪಾಯಿ ಟಿಕೆಟ್ ತಗೊಂಡಿದ್ರಿ, ಯಾಕೆ ಬಿಡ್ತಾ ಇಲ್ಲ ಅಂತ ನಿಮಗೆ? ಸರ್ ನಮ್ಮ ಹೆಸರು ರಾಜು ಅಂತ ಹೇಳ್ಬಿಟ್ಟು ಬೆಂಗಳೂರಿಂದ ಬಂದಿದ್ದೀನಿ. ನಮ್ಮ ಹತ್ರ ನಾವು ಟೋಟಲ್ 6 ಜನ ಬಂದಿದ್ದೀವಿ ಫ್ಯಾಮಿಲಿಯಿಂದ. ಸೊ ಒಂದೊಂದು ಟಿಕೆಟ್ಗೆ 3,500 ನಮ್ಮ ಹತ್ರ ಈಸ್ಕೊಂಡಿದ್ದಾರೆ. ಇವತ್ತು ಈಸ್ಕೊಂಡು ಎಲ್ಲದಕ್ಕೂ ಕೂಡ ನಂಬರ್ ಇದೆ, ಎಲ್ಲ 1B 1 2 C ಅಂತ ಹೇಳ್ಬಿಟ್ಟು ನಂಬರ್ ಇದೆ. ನಂಬರ್ ಇದ್ರೂ ಕೂಡ ಎಲ್ಲಾ ಪಾಸ್ ಮೇಲೂ ಕೂಡ ಸೀಟ್ ನಂಬರ್ಸ್ ಇದೆ. ಆದ್ರೂ ಕೂಡ ಇವಾಗ ಇವ್ರಿಗೆ ಬೇಕಾದವ್ರಿಗೆಲ್ಲ ಸೀಟ್ಗಳು ಕೊಟ್ಬಿಟ್ಟು ಇವಾಗ ನಮಗೆಲ್ಲ ಯಾರಿಗೂ ಅಲೋ ಮಾಡ್ತಾ ಇಲ್ಲ ಒಳಗಡೆ. ನಾವೆಲ್ಲ ಆಚರಣೆ ನಿಂತಿದೀವಿ. ಇದಕ್ಕೇನು ಪರಿಹಾರ ಇಲ್ವಾ? ಸಿದ್ದರಾಮಯ್ಯ ಸರ್ಕಾರದವ್ರು ಏನ್ ಮಾಡ್ತಾರೆ? ಪೊಲೀಸ್ನವ್ರು ಬಂದ್ಬಿಟ್ಟು ಇಲ್ಲಿ ನಿಮ್ಗೆ ಯಾವುದೇ ರೀತಿ ನಾವು ಅಲೋ ಮಾಡೋದಿಲ್ಲ ಅಂತ ಹೇಳ್ತಾ ಇದಾರೆ. ಇಲ್ಲಿ more than 500 ಪೀಪಲ್ಸ್ ವೇಟ್ ಮಾಡ್ತಾ ಇದ್ದಾರೆ. ಎಲ್ಲರೂ 3,500 ಕೊಟ್ಟು ಟಿಕೆಟ್ ತಗೊಂಡು ಬಂದಿದ್ದಾರೆ. ಇದಕ್ಕೇನು ಕಾರಣ ಇಲ್ವಾ? ಸಿದ್ದರಾಮಯ್ಯ ಸರ್ಕಾರ ಏನ್ ಮಾಡ್ತಾ ಇದೆ? ಇದಕ್ಕೆಲ್ಲ ಪರಿಹಾರ ಲಾಟರಿ ಚಾರ್ಜ್ ಮಾಡ್ತಾರೆ ಸರ್. 3,500 ರೂಪಾಯಿ ಟಿಕೆಟ್ ಒಳಗ್ ಬಿಡಿ ಅಂದ್ರೆ ನಮ್ಗೆಲ್ಲರ ಮೇಲೆ ಸೀಟ್ ನಂಬರ್ ಇದೆ, ಗೇಟ್ ನಂಬರ್ ಇದೆ, ಸೀಟ್ ನಂಬರ್ ಇದೆ. ಕ್ಯಾಮ್ರಾದವ್ರು ನೋಡಿ, ಗೇಟ್ ನಂಬರ್ ಇದೆ, ಸೀಟ್ ನಂಬರ್ ಇದೆ. ಈ ನಮ್ದು ಟಿಕೆಟ್ QR ಕೋಡ್ ಕೂಡ ಸ್ಕ್ಯಾನ್ ಆಗಿಲ್ಲ, ಆದ್ರೂ ನನ್ನ ಒಳಗ್ ಬಿಡ್ತಾ ಇಲ್ಲ. ನಿಮ್ ಸೀಟ್ ಫಿಲ್ ಆಗಿದೆ ಯಾರು ಕೂತಿದ್ದಾರೆ ನಮ್ ಟಿಕೆಟ್ ಅಲ್ಲಿ? ಎಲ್ಲರೂ ಫ್ಯಾಮಿಲಿಗಳು ಬಿಟ್ಟಿದ್ದಾರೆ. KSRP ಕರೆಸಿ ನಮ್ಮನ್ನ ಖಾಲಿ ಮಾಡಿಸ್ತೀನಿ ಅಂತ ಹೇಳ್ತಿದ್ದಾರೆ. ಫಿಲ್ ಆಗಿದೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಆಲ್ಮೋಸ್ಟ್ 1 hour ಇಂದ ಬಿಡ್ತಾ ಇಲ್ಲ. ಮಧ್ಯಾಹ್ನದಿಂದ ಕಾಯ್ತೀವಿ ಸರ್, ಮಧ್ಯಾಹ್ನದಿಂದ ಕಾಯ್ತಿದ್ದೀವಿ. ಬೆಳಗ್ಗೆಂದು ಕಾಯ್ತಿದ್ದೀವಿ, ಬಿಡ್ತಾ ಇಲ್ಲ. ಅಮೌಂಟ್ ಕೊಡೋದು ಎಲ್ಲಿ ಕೊಟ್ಟರೆ ಅಲ್ಲಿಗೆ ಹೋಗಿ ಅಂತ ಹೇಳಿ ಹೆಂಗ್ ಸರ್ ಹೋಗಿ ಸಾಧ್ಯ? ಒಬ್ಬ ಅಧಿಕಾರಿಗಳು 10 ಜನ ಕರ್ಕೊಂಡು ಯಾಕೆ ಸರ್ ಟಿಕೆಟ್ ಕೊಡಬೇಕಿತ್ತು? ನಮ್ಗೆ ಬಿಡ್ತಾ ಇಲ್ಲ ನಮ್ಮನ್ನ. ಪೊಲೀಸರು ಬಂದು ಎಳ್ದು ಹಿಡ್ತೀವಿ ಅಂತಾರ. ಎಲ್ಲಿ ಬಿಡ್ತಾರೆ? ದಯವಿಟ್ಟು ಸಹಕರಿಸಿ, ನೀವು ಕೇಳಬೇಕು ನೋಡಿ. ಈಗ ಮಾಡೋದು 3 ವರ್ಷಕ್ಕೆ ತುಂಬಾ ಕಟ್ಟ ಇದ್ದಾರೆ ಸರ್. 3 ವರ್ಷ ತಗೊಳ್ಳೋಕೆ ಕ್ಯೂ ತಗೊಂಡಿದ್ದೀವಿ. ಇವತ್ತು ಆ ಗಡಿದ ಈ ಗಡಿದ ಕಡೆಗೆ ನಿಂತು ಸಾಕಾಗಿ ಯಾಕೆ ಕಷ್ಟಪಡ್ಬೇಕು ಸರ್? ಎಷ್ಟು ಕೊಡ್ಬೇಕು ಟಿಕೆಟ್ ಸರ್? ಬೆಳಿಗ್ಗೆ 7:15 ಬಂದಿ ಸರ್. ಇನ್ನೂ ನಮ್ಗೇನು ಅವತ್ತಾದ ಕೊಟ್ಟಿಲ್ಲ. 3,000 ಕೊಟ್ಟು ನಾವು ಬೆಂಗಳೂರಿಗೆ ಬಂದಿರೋ ಸರ್. 2 ವಾರ ಆಯ್ತು. ದೌರ್ಜನ್ಯ ಸರ್. ಇಲ್ಲೆಲ್ಲ ಪೊಲೀಸರಿಗೆ ಭ್ರಷ್ಟಾಚಾರ ಸರ್ಕಾರ ಇದು. ಇಲ್ಲಿ ಜನ ನೋಡಬಹುದು ಸಾಕಷ್ಟು ಆಕ್ರೋಶ ಬಿಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ನಮ್ಗೆ ಪಾಸ್ ಇದ್ರು ಕೂಡ ಒಳಗಡೆ ಬಿಡ್ತಾರೆ. ಯಾಕೆ ಬಿಡ್ತಾರೆ ಪ್ರಶ್ನೆ ಮಾಡ್ತಾರೆ ಅಧಿಕಾರಿಗಳು. ಯಾಕಂತ ಹೇಳಿದ್ರೆ ಈಗ ಪಾಸ್ ನಂಬರ್ ಕೂಡ ಇದೆ, ಹಾಗಾಗಿ ನಂಬರ್ ಇದ್ರೆ ಯಾಕೆ ಬಿಡ್ತಾ ಇಲ್ಲ? ಸೀಟ್ ರಿಸರ್ವ್ ಮಾಡಿದ್ದಾರೆ, ಆದ್ರೂ ಕೂಡ ಬಿಡ್ತಾ ಇಲ್ಲ. ಅಧಿಕಾರಿಗಳು ತಮ್ಮ ಮಕ್ಕಳನ್ನ ಉಳಿಸ್ಕೊಂಡಿದ್ದಾರೆ ಅಂತೇಳಿ ಕೇಳ್ತಾ ಇದ್ದಾರೆ.